ಆಹಾ, ನನ್ನ ಪ್ರಾಣಕಾಂತನು ಬಾರದಿರಲು ಕಾರಣವೇನು? ಆಹಾ, ನನ್ನ ಸವತಿಯಾದ ರುಕ್ಮಿಣಿ ಮಂದಿರಕ್ಕೆ ಹೋಗಿರಬಹುದು, ಇಲ್ಲ ಸರಸವಾಣಿ ಮಂದಿರಕ್ಕೆ ಹೋಗಿರಬಹುದು. ಆದರೆ ನನ್ನ ಮಂದಿರಕ್ಕೆ ಬಾರಿದ್ದ ಮೇಲೆ ಈ ಪುಷ್ಪಗಳು ಏಕೆ? ಇದೇನು ಗಂಧ ಪುಷ್ಪಾದಿಗಳೆಲ್ಲ ಚೆಲ್ಲಾಪಿಳ್ಳಿಯಾಗಿದೆಯಲ್ಲ, ಕಾರಣವೇನಿರಬಹುದು? ಓಹೋ, ನನ್ನ ಸತಿಯಾದ ಸತ್ಯಭಾಮೆ ಮಂಚದ ಮೇಲೆ ಮಲಗಿರುವಳು. ಸತ್ಯಭಾಮಿ, ಇದೇನು ನಿತ್ಯವೂ ಪೂಜಾ ಭಾವವುಳ್ಳವಳಾದ ನೀನು ಈ ರೀತಿಯಾಗಿ ಮೌನವಾಗಿರಲು ಕಾರಣವೇನು? ಏತಕ್ಕೆ ಕೋಪವು ಸುಮಕುಮಲಾಂಗಿ, ಏತಕ್ಕೆ ಕೋಪವು ಸುಮಕುಮಲಾಂಗಿ, ಕೋಪದಿ ಮುನಿದಿಹ ಕಾರಣ ಬೇಡ್ರಮಣಿ, ಮುನಿದಿಹ ಕಾರಣ ಬೇಡ್ರಮಣಿ, ಏತಕ್ಕೆ ಕೋಪವು ಸುಮಕುಮಲಾಂಗಿ, ಕೋಮಲಾಂಗಿ ಕೋಮಲಾಂಗಿ. ಕೋಪದ ಸಿಡಿಲಿನ ತಾಪವ ನೀಗಿಸಿ, ಕೋಪದ ಸಿಡಿಲಿನ ತಾಪವ ನೀಗಿಸಿ, ಹರುಷದಿ ಮಾತಾಡಿ ಕಾಂತನ ವರಿಸೆ, ಕೋಪದ ಸಿಡಿಲಿನ ತಾಪವ ನೀಗಿಸಿ, ಹರುಷದಿ ಮಾತಾಡಿ ಕಾಂತನ ವರಿಸೆ, ವನಿತಾರಮಣಿ ಮುನಿಸಿಹ ಪರಿಯೇ, ಕೋಮಲಾಂಗಿ ಕೋಮಲಾಂಗಿ ಕೋಮಲಾಂಗಿ. ನಳಿನಾಕ್ಷಿಯನ್ನರಸಿ ಬಾ ಪ್ರೇಯಸಿ, ನಳಿನಾಕ್ಷಿಯನ್ನರಸಿ ಬಾ ಪ್ರೇಯಸಿ, ಏತಕ್ಕೆ ಕೋಪವು ಸುಮಕುಮಲಾಂಗಿ, ಕೋಮಲಾಂಗಿ ಕೋಮಲಾಂಗಿ. ಸತ್ಯ, ನಿನಗೆ ಸಿಟ್ಟು ಮೂಗಿನ ತುದಿಯಲ್ಲೇ ಇರುವುದಲ್ಲೇ ನಿನ್ನ ಜೊತೆಯಲ್ಲಿ ಮಾತನಾಡುವುದು ತಪ್ಪೇನು? ನನಗೆ ಕೋಪ ಬರುವುದು, ಆದರೆ ನಾನು ಕೋಪಿಸಿಕೊಂಡರೆ ಮಾತನಾಡುವರು ಯಾರು, ನೋಡುವರು ಯಾರು? ಸ್ವಾಮಿ, ಆ ರುಕ್ಮಿಣಿ ದೇವಿಯಿಂದಲೇ ನನ್ನ ಬಾಳು ಹೀಗಾಯಿತಲ್ಲ. ಸತ್ಯ, ನಾನು ನಿನಗೆ ಒಂದು ವಿನೋದವಾದ ವಾರ್ತೆಯನ್ನು ಹೇಳಲು ಬಂದರೆ ನೀನು ಕೋಪಿಸುವುದೇ? ಹೋಗಲಿ ಬಿಡು, ನಾನು ಹೇಳುವುದು ಬೇಡ, ನೀ ಕೇಳುವುದು ಬೇಡ. ಸ್ವಾಮಿ, ತಪ್ಪೆಲ್ಲ ನಂದದೆ, ಅದೇನದು ವಿಷಯ ಹೇಳಿ ಸ್ವಾಮಿ. ಸತ್ಯ, ನಿನ್ನ ಪರಿಹಾಸ ಹಾಗಿರಲಿ. ನಾನು ಈ ದಿನವೇ ಇಂದ್ರಪ್ರಸ್ಥಕ್ಕೆ ಹೋಗಿ ಪಾಂಡವರ ಕ್ಷೇಮಾಭಿಲಾಷೆಗಳನ್ನು ಅರಿತುಕೊಂಡು ತಂಗಿಯಾದ ಸುಭದ್ರನ್ನು ನೋಡಿಕೊಂಡು ಪ್ರಾತಃ ಕಾಲವೇ ಹಿಂದಿರುಗುವೆನು. ಸ್ವಾಮಿ, ಆ ಅರ್ಜುನ ಪ್ರಭೇದವನ್ನು ರುಚಿಯ ತಿಳಿದು ಹರಿತನೋ ಅಂತೆ ಆಗಿರೋದಲ್ಲವೇ? ಪ್ರಿಯ ರಮಣಿ, ನಿನ್ನ ಪರಿಹಾಸ್ಯ ಆಗಿರಲಿ. ದೇವರ ಪೂಜೆ ಆಯಿತು, ಇನ್ನ ದೇವಿಯ ಪೂಜೆ ಆಗಬೇಕಲ್ಲವೇ? ಸ್ವಾಮಿ, ರಾಗಮಯೀ ಬಾರಿ, ಅನುರಾಗಮಯೀ ಬಾರೆ, ರಾಗಮಯೀ ಬಾರಿ, ರಾಗಮಯೀ ಬಾರೆ, ರಾಗಮಯೀ ಬಾರೆ. ಸ್ವಾಮಿ, ಬೆಳಕಲ್ಲಿ ನೀಲಿಯ ಗಗನಾದಿ ಚಂದ್ರನ ಬೆಳಕಲ್ಲಿ ನಿನ್ನ ನಗು ಮೊಗವೇ ಮನನವಿರುವುದು.
ಮಂದಾರ ಮಕರಂದ ನವರಸ ಸವಿಯುತ ಮಂದಾರ ಮಕರಂದ ನವರಸ ಸವಿಯುತ ನಯವಾನ ಹಂಸದ ಗಿರಿಸಾಲು ನಯವಾನ ಹಂಸದ ಗಿರಿಸಾಲು ತನುವೋ ಮನವೋ ಬೆರೆತಿರುವಾಗ ಏಕಾಂತ ವೇಳೆಯಲ್ಲಿ ತನುವೋ ಮನವೋ ಬೆರೆತಿರುವಾಗ ಏಕಾಂತ ವೇಳೆಯಲ್ಲಿ ಸೌಂದರ್ಯ ರಾಶಿ ಸೌಭಾಗ್ಯದ ರಸಿ ಸೌಂದರ್ಯ ರಾಶಿ ಸೌಭಾಗ್ಯದ ರಸಿ ಅನುರಾಗಮಯಿ ಬಾರೆ ರಾಗಮಯಿ ಬಾರೆ ಸಂಜೆಯಲ್ಲಿ ಮನೆಗೀತೆ ಹಾಡಿನಲ್ಲಿಯುವ ಅನುರಾಗದ ನವಯೌವನ ನಾಗರ ಜಡೆಯೋಳಿ ಅನುರಾಗದ ನವಯೌವನ ನಾಗರ ಜಡೆಯೋಳಿ ನಿನ್ನಯ ಕೈಗಳ ಬಳೆಯು ಗಲ ಗಲ ಜನ ಜನನಾದ ನಿನ್ನಯ ಕೈಗಳ ಬಳೆಯು ಗಲ ಗಲ ಜನ ಜನನಾದ ನವರಸ ಸೌಂದರ್ಯದ ಗಗನ ತಾರೆಯಂತೆ ನವರಸ ಸೌಂದರ್ಯದ ಗಗನ ತಾರೆಯಂತೆ ಬಾರೆ ರಾಗಮಯಿ ಬಯಸ ರಾಗಮಯಿ ಬಾರೆ ರಾಗಮಯಿ ಬಯಸ ರಾಗಮಯಿ ಅನುರಾಗಮಯಿ ಬಾರೆ ರಾಗಮಯಿ ಬಾರೆ ಸ್ವಾಮಿ, ಸ್ವಲ್ಪ ತಡೆಯಿರಿ. ನನ್ನ ಮಂತ್ರದ ಓಮಾಲೆಯನ್ನು ನಾನು ನಿಮಗೆ ಧರಿಸುವೆನು. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪಲಾದರಂ ದೇವಂ तं ಸೂರ್ಯಂ ಪ್ರಣಮಾಮ್ಯಹಂ तं ಸೂರ್ಯಂ ಪ್ರಣಮಾಮ್ಯಹಂ ಸರ್ವಪಾಪಕಲುಷಹರಣ ನಿರ್ವಿಕಾರ ನೀಗಿಸಯ್ಯ ಸರ್ವಪಾಪಕಲುಷಹರಣ ನಿರ್ವಿಕಾರ ನೀಗಿಸಯ್ಯ ಭೇದಭಾವವಿಲ್ಲವಯ್ಯ ಭೇದಭಾವವಿಲ್ಲವಯ್ಯ ಸರ್ವಲೋಕಕಾಯ ದೇವ ಸರ್ವಪಾಪಕಲುಷಹರಣ ಸರ್ವಲೋಕೇಶ ಸರ್ವ ಪಾಪ ಕಲುಷ ನಿವಾರಣ ಸೂರ್ಯ ಭಗವಾನ್ ಪ್ರಣಮಾಮ್ಯಹಂ ಪ್ರಣಮಾಮ್ಯಹಂ. ನಿಶ್ಚಲ ಭಕ್ತಿಯಿಂದ ಹಂಜೆಲಿಡಿದ ನನ್ನ ಕೈಯಲ್ಲಿ ಉಳಿದ ಆ ದುರಾತ್ಮನು ಯಾರಾಗಿರಬಹುದು? ಎಲಹೆಲವೋ ಗರ್ವಮತಿ ಸುರಸಿದ್ಧಿ ಸಾಧ್ಯ ಯಕ್ಷ ಗರುಡ ಗಂಧರ್ವರೇ ಹಾದೊಡೆ ಈ ಗಗನ ಪಾತಾಳದ ಅಡಿಗಿರುವೆನೆಂದೊಡೆ ವೈರ್ಯಂ ಚಕ್ರಕ್ಕೆ ಅರ್ಪಿಸದೆ ಬಿಡೆಯಲ್ಲ ಘನ ಶಪಥ. ಎಲಹೆಲವೋ ನೀನು ಯಾರೇ ಆಗಿರಲಿ ನಿನ್ನನ್ನು ಬಿಡಲಾರೆ ಕೇಳು. ಸಪ್ತ ದೀಪಗಳಿಂದ ಕುಡಿದ ಈ ಭೂಮಂಡಲವೇ ತಲೆ ಕೆಳಗಾದರು. ಸಪ್ತ ಸಾಗರಗಳು ಏಕಕಾಲದಲ್ಲಿ ಬತ್ತಿದರು. ಗಗನದಲ್ಲಿ ಸಂಚರಿಸುವ ಸೂರ್ಯ ಚಂದ್ರರ ಗತಿ ಹಿಂದೆ ಮುಂದಾದರು.
ಸ್ವರ್ಗ ಮೃತ್ಯು ಪಾತಾಳ ಲೋಕದಲ್ಲಿ ಅಡಗಿದ್ದರು. ನಿನ್ನ ತಲೆಯನ್ನು 8 ದಿನಗಳ ಒಳಗಾಗಿ ಕಡೆಯದಿದ್ದರೆ ಆ ಸೂರ್ಯನಾರಾಯಣನೇ ಸಾಕ್ಷಿ. ಹೇ ಭಾಸ್ಕರ, ಹೇಳು, ನನಗೆ ಅಪಚಾರ ಮಾಡಿದ ಅವನ ಹೆಸರು ಹೇಳು. ದೇವ, ಕೋಪಿಸಬೇಡ. ಮಣಿಪುರಾಧೀಶ ಗಂಧರ್ವಗಯನು ಸುರ ಮಹೋತ್ಸವವನ್ನು ನೋಡಿ ಬ್ರಹ್ಮದೇವನಿಂದ ವರಗಳನ್ನು ಪಡೆದು ವಿಮಾನದಲ್ಲಿ ಬರುತ್ತಾ ವಿಲಾಸನೀಯರ ಸ್ತೋತ್ರಗಾನದಲ್ಲಿ ಮೈಮರೆತು ತಾಂಬೂಲವನ್ನು ಸೇವಿಸಿ ಮೈಮರೆತು ಉಗಿದು ಹೋದನು. ಮತ್ತಾರು ಅಲ್ಲ, ಕುಬೇರನ ಪುತ್ರ ಗಯ. ಏನು? ಮಣಿಪುರಾಧೀಶ ಕುಬೇರನ ಪುತ್ರ ಗಂಧರ್ವ ಗಯನೇ? ಎಲ್ಲವೋ ಗರ್ವಮತಿ ಯಾದವ ಕುಲಗ್ರಣ್ಯನು ನಿನ್ನ ಕಣ್ಣಿಗೆ ತೃಣ ಮಾತ್ರದಂತೆ ಭಾವಿಸಿದೆಯಲ್ಲ. ಯಾರ ಕಾರಣದಿಂದ ನೀನು ಮಣಿಪುರಕ್ಕೆ ಅರಸನಾದೆ ಅದನ್ನು ಯೋಚಿಸದೆ ಅಪಚಾರ ಮಾಡಿದೆಯಲ್ಲ ದ್ರೋಹಿ. ಈಗ ನಿನ್ನ ಪಕ್ಷವನ್ನು ವಹಿಸಿಕೊಂಡು ಕಾಪಾಡುವವರು ಯಾರೋ ನಾನು ನೋಡುವೆನು. ಇನ್ನು ನಿನ್ನ ನೆಲೆ ಇಹಲೋಕವಲ್ಲ ಪರಲೋಕ, ತಿಳಿಯಿತೆ? ಈ ಹೆಲ್ಲೆ ಅಡಿಗಿದ್ರು ಸರಿಯೇ, ನನ್ನ ಚಕ್ರದಿಂದ ನಿನ್ನ ತಲೆಯನ್ನು ಕಡಿಯುವುದು ಖಚಿತ. ಚಕ್ರಕ್ಕೆ ಕಾದಿರೋ ಮೂರ್ಖ. ನಿರತವೂ ನಿನ್ನನ್ನೇ ನಂಬಿರುವೆನು ತಾಯಿ. ನನ್ನನ್ನು ಕೈ ಬಿಡದೆ ಕಾಪಾಡುವ ಭಾರವು ನಿನ್ನದೇ ಜನನಿ. ಸ್ವಾಮಿ, ಇದು ಈ ನಿಮ್ಮ ಚರಣ ದಾಸಿಯನ್ನು ಆಶೀರ್ವದಿಸಿ. ದೇವಿ, ನಿನಗೆ ಮಂಗಳವಾಗಲಿ. ಮೇಲೆ ಕೇಳು. ಇದು ಈ ಪೂಜಾ ಪ್ರಸಾದವನ್ನು ಸ್ವೀಕರಿಸಿ. ಹಾಗೇ ಆಗಲಿ. ಅಮರ ಸನ್ಮಾನ ಗೌರವ ಪಡೆದ ಬಂದ ನನಗೆ ಈ ದೇವಿಯ ಅನುಗ್ರಹವಿರಲಿ. ಸರಿಯೇನು? ಪ್ರಭು, ಇದು ಸರಿ. ಮಹೋತ್ಸವಕ್ಕೆ ಹೋಗಿದ್ದಿರಲ್ಲ, ವಿಚಾರವೇನಾಯ್ತು? ದೇವಿ, ಆ ವೈಭವದ ಪರಿಣಾಮ ಏನೆಂದು ಹೇಳಲಿ ಕೇಳು.
ಹೇಳಲಿ? ಅಮರ ಸನ್ಮಾನ ಗೌರವ ಪಡೆದ ಬಂದ ನನಗೆ ನನ್ನ ಸರಿಸಮಾನರು ಯಾರೋ ದೇವಿ, ಯಾರು? ನನ್ನ ಸರಿ ತಾನೇ ಸುನತಿಯೇ ಕೇಳೆ. ಹೌದು ಸ್ವಾಮಿ. ನನ್ನ ಸರಿ ತಾನೇ ಸುನತಿಯೇ ಕೇಳೆ. ಪಾವನ ಚರಿತಾನ ಹೊರಬಿರುದಾನ. ಹೌದು ಸ್ವಾಮಿ. ಪಾವನ ಚರಿತಾನ ಹೊರಬಿರುದಾನ. ನನ್ನ ಸರಿ ತಾನೇ ಸುನತಿಯೇ ಕೇಳೆ, ಸುನತಿಯೇ ಕೇಳೆ. ನಿಜವೇ ಸ್ವಾಮಿ. ಹೌದು, ಇಂದಿನಿಂದ ನನ್ನ ಕೀರ್ತಿಯು 3 ಲೋಕಗಳಲ್ಲಿ ಹೊಗಳಬೇಕು. ಏಕೆಂದರೆ ಬ್ರಹ್ಮದೇವನೇ ವರಗಳನ್ನು ಕೊಟ್ಟಿರುವಾಗ ಇನ್ನೆಲ್ಲಿಗದು ಭಯ? ಪ್ರಾಣೇಶ್ವರ, ನನಗೇಕೋ ಭಯವಾಗುತ್ತಿರುವುದು ಸ್ವಾಮಿ. ನೀವು ನಿಮ್ಮ ಶೌರ್ಯವನ್ನು ಹೊಗಳಿಕೊಳ್ಳುವುದು ಅಷ್ಟೊಂದು ತರವಲ್ಲವೆಂದು ನನ್ನ ಅನಿಸಿಕೆಯು. ಏನು ಅಪಶಕುನಗಳಿಗೆ ಭಯಪಡುವೆಯಾ? ಅಯ್ಯೋ ಹುಚ್ಚಳೆ, ಬ್ರಹ್ಮದೇವನೇ ವರಗಳನ್ನು ಕೊಟ್ಟಿರುವಾಗ ಇನ್ನೆಲ್ಲಿಗದು ಅಪಶಕುನ? ಬಿಡು. ಇಂದಿನಿಂದ ನನ್ನ ಕೀರ್ತಿಯು 3 ಲೋಕಗಳಲ್ಲಿ ಹೊಗಳಬೇಕು. ನನ್ನ ಸರಿಸಮಾನರು ಯಾರೂ ಇಲ್ಲ ದೇವಿ, ಯಾರೂ ಇಲ್ಲ. ಎಲ್ಲ ಈ ಗಂಧರ್ವರಾಜನೇ, ನಿನಗೆ ಅಂತ್ಯಕಾಲವು ಪ್ರಾಪ್ತವಾಗಿದೆ. ಏಕೆ ಈ ಗುಬೆ ಸುಮ್ಮನಿರು? ಯಾರದು? ನಾನು ಅಶರೀರವಾಣಿ. ಏನು ಅಶರೀರವಾಣಿ? ಕಾರಣವೇನು? ಕಾರಣವೇ, ನಿನಗೆ ವಿನಾಶ ಕಾಲವು ಸನ್ನಿಹಿತವಾಗಿದೆ. ಮರಣಕ್ಕೆ ಸಿದ್ಧನಾಗು. ನೀನು ಪುಷ್ಪಕ ವಿಮಾನದಲ್ಲಿ ಬರುವಾಗ ಮೈ ಮರೆತು ಉಗುಳಿದ ಉಗುಳು ಆರ್ಗ್ಯವು ಹಿಡಿದ ಶ್ರೀಕೃಷ್ಣನ ಕೈಯಲ್ಲಿ ಬಿದ್ದು ವ್ರತವು ಮಲಿನವಾಗಿದೆ. ಏನು? ನಾನು ಉಗುಳಿದ ಉಶಿಷ್ಟವು ಶ್ರೀಕೃಷ್ಣ ಪರಮಾತ್ಮನ ಹಸ್ತದಲ್ಲಿ ಬಿದ್ದಿರುವುದೇ? ಮುಂದೇನಾಯಿತು? ಇದೇನು ನನ್ನ ಕಾಂತನಿಗೆ ಮರಣವೇ ಇಲ್ಲ, ಸಾಧ್ಯವಿಲ್ಲ. ಪ್ರಾಣೇಶ್ವರ, ಕೇಳು, ಅನಂತರ ಇದೊಂದು ಭಂಗಗೈದವನ ಶಿರವನ್ನು 8 ದಿನಗಳೊಳಗಾಗಿ ಚಕ್ರದಿಂದ ಕಡಿಯುವಂತೆ ಶಪಥವೇ ಆಗಿರುವುದು. ನನ್ನ ಶಿರಸ್ಸು 8 ದಿನಗಳಾಗಿ ಕಡಿಯುವುದಾಗಿ ಶಪಥ ಮಾಡುವರೆ? ಸ್ವಾಮಿ, ಹರಿಹರಿ ಗಡ್ಡೆ, ಗಡ್ಡೆ. ಸ್ವಾಮಿ ಪ್ರಾಣೇಶ್ವರ, ಇದೇನು ನನ್ನ ಸೌಭಾಗ್ಯವು ಮಣ್ಣು ಪಾಲಾಯಿತೆ. ಸ್ವಾಮಿ, ಮುಂದೆ ನಮಗೆ ಗತಿಯೇನು? ಹರಿಯ ಶಪಥವಾ ಮೀರಲು ಅಸದಳ
100 ವರ್ಷಗಳು ಸಂಪೂರ್ಣವಾಯಿತೆ. ಇನ್ನು ನಮ್ಮ ಗತಿ ಏನು? ನಮ್ಮ ಗತಿ ಏನು? ಚಿತ್ತ, ಇನ್ನೂ ದುಃಖಿಸಿ ಫಲವಿಲ್ಲ. ಶ್ರೀಹರಿಯ ಚಕ್ರವು ನನ್ನ ಹರಿಸಲು ಬರುತ್ತಿರುವುದು. ನಾನಿನ್ನು ಉಳಿಯಲಾರೆ ಚಿತ್ರ. ಮಕ್ಕಳ ಯೋಗಕ್ಷೇಮವು ನಿನಗೆ ಸೇರಿದು. ನೀನಿನ್ನು ಹಂತಾಪುರಕ್ಕೆ ಹೊರಡು ಚಿತ್ರ. ಪ್ರಭು, ನೀವೇ ಈ ರೀತಿ ಹೇಳಿದ ಮೇಲೆ ನಮ್ಮ ಮಕ್ಕಳ ಗತಿಯಾದರೂ ಹೇಗೆ ಪ್ರಭು? ಈ ರೀತಿಯಾಗಿ ಮಾತನಾಡಬೇಡಿ ಸ್ವಾಮಿ, ಮಾತನಾಡಬೇಡಿ. ದೇವಿ, ಲೋಕರಕ್ಷಕನೇ ಮುನಿದ ಮೇಲೆ ನನಗಿನ್ನು ನೆಲೆ ಕೊಟ್ಟು ಕಾಪಾಡುವರು ಯಾರು? ಅವರು ಮಾಡುವ ಶಿಕ್ಷೆ ಇವರೇ ಮಾಡುವವರು. ನಾನು ಎಲ್ಲಿ ತಪ್ಪಿಸಿಕೊಳ್ಳಲಿ ಚಿತ್ರ? ನಾಗಲೋಕವು ಸೇರಿ ಅಡಗಿರುವೆ ನಿನ್ನೊಡೆ. ನಾಗಲೋಕವು ಸೇರಿ ಅಡಗಿರುವೆ ನಿನ್ನೊಡೆ. ಬಲಿಯೇ ರಮಣಿ, ಹರಿಸದೆ ಬಿಡಲೇ ರಮಣಿ, ರಮಣಿ, ರಮಣಿ. ಗಗನದೋಳ್ ಹಾರಿ ಹೋಗುವೆ ನಿನ್ನೊಡೆ. ಗಗನದೋಳ್ ಹಾರಿ ಹೋಗುವೆ ನಿನ್ನೊಡೆ. ಅಷ್ಟದಿಕ್ಪಾಲಕರು ಅದನ ಭಟರು ರಮಣಿ, ರಮಣಿ. ಸರ್ವಲೋಕಕ್ಕೆ ದಾರಿ, ಸರ್ವಲೋಕಕ್ಕೆ ದಾರಿ, ಚಕ್ರಧಾರಿ ಎನ್ನ ಶಿರಸ್ಸು ಹರಿಸದೆ ಬಿಡಲೇ ರಮಣಿ, ಎಲ್ಲರೂ ಆತನ ಅಧೀನರಲ್ಲವೇ? ಅವರು ಮಾಡುವ ಶಿಕ್ಷೆ ಇವರೇ ಮಾಡುವರು ಚಿತ್ರ. ಸ್ವಾಮಿ. ನಾನು ಎಲ್ಲಿ ತಪ್ಪಿಸಿಕೊಳ್ಳಲಿ ಚಿತ್ರ? ಅಯ್ಯೋ, ಪರಮಾತ್ಮ. ಸ್ವಾಮಿ, ಹಾಗಾದ್ರೆ ಮಹೋತ್ಸವಕ್ಕೆ ಆಹ್ವಾನಿಸಿದವರು ಯಾರು ನಿಮ್ಮನ್ನು ರಕ್ಷಿಸಲಾರರೆ? ಅವರ ಬಳಿಯಲ್ಲಿ ಹೋಗಿ ಅವರನ್ನಾದ್ರೂ ಬೇಡಿಕೊಳ್ಳಿ, ನಿಮ್ಮ ಪ್ರಾಣದಾನವಾಗುವುದು. ಹೌದು ಚಿತ್ರ, ಹಾಗೆ ಮಾಡಿದ್ದರೆ ವಿಧಿಯೇ ಇಲ್ಲ. ಒಂದು ವೇಳೆ ಅವರೇ ನನ್ನನ್ನು ಹರಿಸಿದರೆ ಅದೇ ನನ್ನ ವೀರ ಸ್ವರ್ಗವೆಂದು ನೆಲೆ ಕೊಟ್ಟರೆ ಮತ್ತೆ ನಿಮ್ಮ ನೋಡಲು ಬರುವೆನು. ಇದೇ ನನಗೂ ನಿನಗೂ ಕಡೆಯ ಋಣವು ಚಿತ್ರ. ಸ್ವಾಮಿ, ಹಾಗೆನ್ನಬಾರದು ಸ್ವಾಮಿ. ನಮ್ಮ ದಾಂಪತ್ಯವನ್ನು ಹರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹೋಗಿ ಒಮ್ಮೆಯಾದ್ರೂ ಪ್ರಯತ್ನಿಸಿ ಸ್ವಾಮಿ. ದೇವಿ, ಇನ್ನು ದುಃಖಿಸಿ ಫಲವಿಲ್ಲ. ವೇಳೆ ಆಯ್ತು. ನೀನಿನ್ನು ಹಂತಾಪುರಕ್ಕೆ ಹೊರಡು ದೇವಿ. ಸ್ವಾಮಿ, ನಿಮ್ಮನ್ನು ನೋಡುವ ಸೌಭಾಗ್ಯವು ಈ ಜನ್ಮದಲ್ಲಿ ನನಗೆ ದೊರೆಯುವುದೋ ಇಲ್ಲವೋ ನಾ ಕಾಣನಲ್ಲ ಪತಿದೇವ. ದೇವಿ, ಸ್ವರ್ಗಲೋಕ, ಸತ್ಯಲೋಕ, ಕೈಲಾಸವು ಸಮಸ್ತ ತಿರುಗಿ ನೋಡುವೆನು. ಅನಂತರ ನನ್ನ ದೈವ ಇಚ್ಛೆಯಿಂದಾಗಲಿ ನೀನಿನ್ನು ಹೊರಡು ದೇವಿ. ಸ್ವಾಮಿ, ಪ್ರಾಣೇಶ್ವರ. ಅಯ್ಯೋ, ಸ್ವಲ್ಪ ದಿನಗಳಾದರೂ ಸುಖದಿಂದ ಕಾಲ ಕಳೆಯುವನೆಂದರೆ ಹೆಜ್ಜೆ ಹೆಜ್ಜೆಗೂ ದುರ್ಮರಣವೇ. ಹೇ ವಿಧಾತ, ನಿನ್ನ ಒಲುಮೆಯು ಎಷ್ಟು ಭಯಂಕರ. ಹೇ ಶ್ರೀಧರ, ಕಂಸ ಶಟಕ ಮರ್ದನ, ಕೃಷ್ಣ
ಗೈದ ಈ ಅಪರಾಧವ ಏನಿದು ಜಗದ ಮಾಯಿ. ಅಂಜಲಿ ಹಿಡಿದ ಕೈಯಲ್ಲಿ ಉಗುಳಿದ ದುರಾತ್ಮನ ಕೊಲ್ಲದೆ ಬಿಡುವೆನಾ. ಅಂಜಲಿ ಹಿಡಿದ ಕೈಯಲ್ಲಿ ಉಗುಳಿದ ದುರಾತ್ಮನ ಕೊಲ್ಲದೆ ಬಿಡುವೆನಾ. ಏನಿದು ಜಗದ ಮಾಯಿ ವಿಧಿಯು ಗೈದ ಈ ಅಪರಾಧವ. ಆಹಾ, ಏನಿದು ನನಗೆ ಅಪಚಾರ ಗೈದ ಆ ದ್ರೋಹಿ ಗಯನ ನೆಲೆಯನ್ನು ಎಷ್ಟು ಹುಡುಕಿದರೂ ಸಿಗಲಿಲ್ಲವಲ್ಲ. ದೇವ ನಮಸ್ಕರಿಸುವೆನು. ಸ್ವಾಮಿ, ಹಿಂದೇಕೆ ನಿನ್ನ ಮುಖ ಕಮಲವು ಬಾಡಿ ಹೋಗಿರುವುದಲ್ಲ? ಕೋಪದ ಸಂದೇಶವೋ ಶೂನ್ಯದ ಸಂಕೇತವೋ ನಿಮ್ಮನ್ನು ಕಾಣುತ್ತಿರುವುದಾದರೂ ಯಾವುದು ಪ್ರಭು? ಅಕ್ರೂರ, ಅದನ್ನು ಕೇಳುವ ಬಾಧ್ಯತೆ ಯಾರಿಗೂ ಇಲ್ಲ, ಯಾರು ಕೇಳಲು ಬಾರದು. ದೇವ ನೊಂದಲೇಕ ದೇವಾ ಹೇಳಿ ಎಂದಿನ ಈ ಕೊರತೆ. ನೊಂದಲೇಕ ದೇವಾ ಹೇಳಿ ಎಂದಿನ ಈ ಕೊರತೆ. ಹೇಳಿ ಎಂದಿನ ಈ ಕೊರತೆ. ಸುಂದರ ಮುಖವ ಹೊಂದಿದ ಪರಿಯ, ಸುಂದರ ಮುಖವ ನೊಂದಿದ ಪರಿಯ, ಮನದ ಚಂಚಲದ ಕಾರಣವ ಬೇಡು. ಮನದ ಚಂಚಲದ ಕಾರಣವ ಬೇಡು. ನಲೇಕ ದೇವಾ ಚಲವನ್ನು ಮೂಡಿ ನೀನು ಮನೆಗೆಡ ಬೇಡ ಕೃಷ್ಣ. ಚಲವನ್ನು ಮೂಡಿ ನೀನು ಮನೆಗೆಡ ಬೇಡ ಕೃಷ್ಣ. ಮಾನ್ಯತ ಮೂಲ ಹರಿ ಸಾಮ್ರವೇಕೆ, ಮಾನ್ಯತ ಮೂಲ ಹರಿ ಸಾಮ್ರವೇಕೆ. ನಂದನೇಕ ದೇವಾ ಹೇಳಿ ಎಂದಿನ ಈ ಕೊರತೆ. ಹೇಳಿ ಎಂದಿನ ಈ ಕೊರತೆ. ದೇವ, ನೀನು ಕೊರಗುವುದು ಅಂದರೇನು? ನಿಮಗೆ ಯಾರಾದರೂ ಕೆಡುಕು ಬಯಸಿದರೆ ಅಥವಾ ನಿಮ್ಮನ್ನು ಯಾರಾದರೂ ಜರಿದರೆ ಅವರ ಯಾರೆಂಬುವುದನ್ನು ಹೇಳಿದರು ಪ್ರಭು. ಈ ತಕ್ಷಣ ಅವರ ಗರ್ವವನ್ನು ಅಡಗಿಸಿ ಬರುತ್ತೇನೆ. ನಮ್ಮಂತ ವೀರರು ನಿಮ್ಮ ಸೇವಕರಾಗಿರುವಾಗ ನೀನು ವ್ಯಥೆ ಪಡಬೇಕೆ? ಹೇಳಿ ಪ್ರಭು. ಅಕ್ರೂರ, ಸುಮ್ಮನೆ ನನ್ನನ್ನು ಕಾಡಬೇಡ, ಹೊರಟು ಹೋಗು, ನಾನು ಯಾವುದನ್ನು ಹೇಳಲಾರೆ. ಹೇಳಿದರೆ ಆ ಕಾರ್ಯವು ನನ್ನಿಂದ ಸಾಧ್ಯವೇ? ಹೋಗಲಿ ದೇವ, ವಿಚಾರವೇನೆಂಬುದನ್ನಾದರೂ ತಿಳಿಸು, ಈಗಲೇ ಶಿರಸ ವಹಿಸಿ ಮಾಡುವೆನು. ಅಕ್ರೂರ, ಅದನ್ನು ಹೇಳುವೆ, ಆದರೆ ಅದರಿಂದ ಆಗುವಂತಹ ಪ್ರಯೋಜನವಾದರೂ ಏನು? ಹಾಗಾದರೆ ನೀವು ಬೇಗನೆ ಹೋಗಿ ನಮ್ಮ ಬಲಭದ್ರನಾದ ಅಗ್ರಜನನ್ನು ಕರೆದುಕೊಂಡು ಬರುವೆಯಾ? ಸರಿ, ಹಾಗಲಿ ದೇವ. ಬಲಭದ್ರ ದೇವನನ್ನು ಈಗಲೇ ಕರೆತರುವೆನು. ಹಾಗಲಿ.
ಧ್ಯಾನಸತ್ತರಾಗಿ ಸುಭಿಸುತ್ತಿರುವರೆ ವಿಜ್ಞಾಪಿಸುವನು ರಾಜೇಂದ್ರ. ಅಲ್ಲದರ ಆಲಿಸು ರಾಜ್ಯದ ಪರಿಯ, ರಾಜ್ಯದ ಪರಿಯ, ಅಲ್ಲದರ ಆಲಿಸು ಮಹಾಪ್ರಭು, ಮಂತ್ರಿ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳು ಸುಖ ಸಂತೋಷದಿಂದ ಕಾಲ ಕಳೆಯುತ್ತಿರುವರು. ಅದು ಅಲ್ಲದೆ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಸುಖ ಸಂತೋಷದಿಂದ ಕಾಲ ಕಳೆಯುತ್ತಿರುವ ಮಹಾಪ್ರಭು, ಮತ್ತೇನ ಪ್ರಭು? ಬಹಳ ಸಂತೋಷವಾಯಿತು. ಇನ್ನು ನಿನ್ನ ಪೀಠದಲ್ಲಿ ಮಂಡಿಸು. ಎಲೈ ದಂಡನಾಯಕನೇ, ಮಹಾಪ್ರಭು, ನಮ್ಮ ಸೈನ್ಯದ ಬಲಾಬಲಗಳನ್ನು ವಿವರಿಸುವಂತನಾಗು. ಧರಣಿ ವೈಭವ ವೈರಿ ಕುಲ ಅಂತಕ ನಿಮಗನಿಯ ಧರೆಯೊಳಗೆ, ಧರಣಿ ವೈಭವ ವೈರಿ ಕುಲ ಅಂತಕ ನಿಮಗನಿಯ ಧರೆಯೊಳಗೆ, ಧರ್ಮ ವಿಜಯಕನ ಸಾಹಸದಿಂದ ಪಾಲಕವಿಲ್ಲದೆ ಬಾಳು, ಧರ್ಮ ವಿಜಯಕನ ಸಾಹಸದಿಂದ ಪಾಲಕವಿಲ್ಲದೆ ಬಾಳುವ ಜನರ ದಾತನೆಂಬು ನವಲೋಕವೇ ಸಾರುವ ವೀರ ವೀರ ಸಮರಾಂತಕ ನಾಯಕ, ದಾತನೆಂಬು ನವಲೋಕವೇ ಸಾರುವ ವೀರ ವೀರ ಸಮರಾಂತಕ ನಾಯಕ, ವೀರ ವೀರ ಸಮರಾಂತಕ ನಾಯಕ, ವೀರ ವೀರ ಸಮರಾಂತಕ ನಾಯಕ. ಧರಣಿ ವೈಭವ ವೈರಿ ಕುಲಾಂತಕ ನಿಮಗಣಿಯಾರೈ ಧರೆಯೊಳಗೆ, ನಿಮಗಣಿಯಾರೈ ಧರೆಯೊಳಗೆ, ನಿಮಗಣಿಯಾರೈ ಧರೆಯೊಳಗೆ. ಹಲದರ ಸಾರ್ವಭೌಮ, ನಮ್ಮ ಸೈನಿಕರು ಶತ್ರು ಸೈನ್ಯವನ್ನು ಕಂಡರೆ ರಾಜರಂತೆ ಹಿಮ್ಮೆಟ್ಟಿಸಿ ಆ ಇಂದ್ರನನ್ನೇ ಸೋಲಿಸಲು ಸಿದ್ಧವಾಗಿರುವರು ಮಹಾನ್ ಪ್ರಭು. ಬಹಳ ಸಂತೋಷವಾಯಿತು. ಇನ್ನು ನಿನ್ನ ಪೀಠದಲ್ಲಿ ಮಂಡಿಸು. ಯಾರಲ್ಲಿ ರಾಜ ನರ್ತಕಿಯರನ್ನು ಬರಮಾಡಿ. ಅಂದದ ಶಿಲೆ ಎರಡು ನಲಿದಾಡಿದೆ, ಅಂದದ ಶಿಲೆ ಎರಡು ನಲಿದಾಡಿದೆ, ಅದರ ಪನ್ನೀರ ಪರಿಮಳ ಊರಿರುಳು, ಅಂದದ ಶಿಲೆ ಎರಡು ನಲಿದಾಡಿದೆ. ಮೋಹಿನಿ ಎನ್ನುವುದು ಇವಳ ಸರಲ್ಲವೇ, ಮನಮೋಹ ತುಂಬಿದ ಚೆಲುವಲ್ಲವೇ, ಮೋಹಿನಿ ಎನ್ನುವುದು ಇವಳ ಸರಲ್ಲವೇ, ಮನಮೋಹ ತುಂಬಿದ ಚೆಲುವಲ್ಲವೇ, ನಾಯಕಿಯೇ ನಿನಗೆ ಈ ಹೂವಲ್ಲವೇ, ನಾಯಕಿಯೇ ನಿನಗೆ ಈ ಹೂವಲ್ಲವೇ, ನಿನ್ನ ಮನಸ್ಸು, ನಾಯಕಿಯೇ ನಿನಗೆ ಈ ಹೂವಲ್ಲವೇ, ನಿನ್ನ
ಮನಸ್ಸನ್ನು ತಣಿಸಲ್ಲವೇ ನಿನ್ನ ಮನಸ್ಸನ್ನು ತಣಿಸುವ ಚೆಲುವಲ್ಲವೇ ಅಂದದ ಶಿಲೆ ಎರಡು ನಲಿದಾಡಿದೆ ಅಂದದ ಶಿಲೆ ಎರಡು ನಲಿದಾಡಿದೆ ಅದರ ಪನ್ನೀರ ಪರಿಮಳ ಊಪಿರಿ ಸುರು ಅಂದದ ಶಿಲೆ ಎರಡು ನಲಿದಾಡಿದೆ ಭಲೆ, ಭಲೆ. ಬಲೆ ಬಲೆ ಮುತ್ತಿನ ಮಾಲೆಯ ಕಟ್ಟಿ ತಂದಿಹ ಹೂವೊಂದು ಆಸೆಯ ತುಂಬಿದ ತುಂಬೆಯ ರೀತಿ ತಾನೊಂದು ಭಲೆ, ಭಲೆ. ಮುತ್ತಿನ ಮಾಲೆಯ ಕಟ್ಟಿ ತಂದಿಹ ಹೂವೊಂದು ಆಸೆಯ ತುಂಬಿದ ತುಂಬಿಯ ರೀತಿಯ ತಾನೊಂದು ತಂದು ನಾಟವಾಡುತ್ತಾ ಬರುವುದು ಇನ್ನೊಂದು ಸಂಗೀತದ ಸ್ವರಗೀತೆಯ ಹಾಡುತ್ತ ನಲಿಯುವುದು ಮುಖದಲ್ಲಿ ಮುಖವಿಟ್ಟು ಹಾಡುತ್ತಾ ಬರುವುದು ಆ, 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 ಮುಖದಲ್ಲಿ ಮುಖವಿಟ್ಟು ಹಾಡುತ್ತಾ ಬರುವುದು ಮುಖದಲ್ಲಿ ಮುಖವಿಟ್ಟು ಆಡುತ್ತಾ ಬರುವುದು ಆಡುತ್ತಾ ಬರುವುದು ದುಂಬಿಯ ತರದಿ ಆಡುತ್ತಾ ದುಂಬಿಯ ತರದಿ ಆಡುತ್ತಾ ಬರುವುದು ದುಂಬಿಯ ತರದಿ ಆಡುತ್ತಾ ಬರುವುದು ದುಂಬಿಯ ತರದಿ ಅಂದದ ಶಿಲೆ ಎರಡು ನಲಿದಾಡಿದೆ ಅಂದದ ಶಿಲೆ ಎರಡು ನಲಿದಾಡಿದೆ ಅದರ ಪನ್ನೀರ ಪರಿಮಳ ಹೂನು ಬೀರುವುದು ಅಂದದ ಶಿಲೆ ಎರಡು ನಲಿದಾಡಿದೆ 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 ಬಲೆ ಬಲೆ ಭಲೆ, ಭಲೆ. ದೇವ ನಮಸ್ಕರಿಸುವೆನು. ಭಾಗ್ರೂರ ವಿಚಾರವೇನು? ಹೇಗೆ ಖಿನ್ನನಾಗಿರುವಂತರೆ ಹೇಳು. ಪ್ರಭು, ನಾನು ಏನೆಂದು ಹೇಳಲಿ? ಅದನ್ನು ಅರ್ಥ ಮಾಡಿಕೊಳ್ಳಲು ಯಾರಿಂದಲೂ ಆಗದು. ಏನು ನಮ್ಮ ಗೋಪಾಲನು ಮೌನವ್ರತನ್ನು ಆಶ್ರಿತಿರುವರೆ? ಹೌದು ದೇವ. ಕಾರಣ ಅವನು ಯಾವಾಗಲೂ ಹೀಗೆ ಇರಲಿ. ವಿಚಾರಿಸಿ ಹೇಳೋಣ, ಎಲ್ಲಿರುವನು? ಏನೆಂದು ಬೇಡಲೇ ಪರಮಾತ್ಮ ಬಲಭದ್ರ ದೇವ, ಅಕ್ರೂರ ರಥವನ್ನಿಳಿದವರೇ ಯಾರೊಡನು ಮಾತನಾಡಲಿಲ್ಲ.
ಸ್ಥಾನವೂ ಇಲ್ಲ, ಅನ್ನ ಆಹಾರವೂ ಇಲ್ಲ. ಸುಮ್ಮನೆ ಕುಳಿತು ಮೌನ ರಥವನ್ನೇ ಆಚರಿಸುತ್ತಿರುವರು. ನಾನು ಹೋಗಿ ಕೇಳಿದ್ದಕ್ಕೆ ಅವರು ನನ್ನನ್ನು ಕೋಪದಿಂದ ಮಾತನಾಡಿದರು ಪ್ರಭು. ಏನು, ನಮ್ಮ ಗೋಪಾಲನು ಮೌನವ್ರತವನ್ನು ಆಚರಿಸುತ್ತಿರುವನೇ? ಹೌದು ಪ್ರಭು. ಕಾರಣ ಇರಲಿ, ಅವನು ಯಾವಾಗಲೂ ವಿಚಾರಿಸಿ ತಿಳಿಯೋಣ. ಎಲ್ಲಿರುವನು? ದೇವ, ಅಂತಃಪುರದಲ್ಲೇ ಇರುವನು. ಬೇಗ ಬಂದು ಅವರ ಬಾಧೆಯನ್ನು ನಿವಾರಿಸು ದೇವ. ನಡೆ ಹೋಗೋಣ. ಅಲ್ಲಿ ಹೋಗೋಣ. ಕೃಷ್ಣ, ಇದೇನು ನಿನ್ನ ಮುಖವನ್ನು ನೋಡಿದರೆ ಕಾಂತಿಹೀನನಾಗಿರುವುದಲ್ಲ, ಕಾರಣವೇನು ಕೃಷ್ಣ? ಅಣ್ಣ, ಆ ವಿಚಾರವು ಅಷ್ಟೊಂದು ಸುಲಭವಾಗಿ ಹೇಳುವುದಲ್ಲವಣ್ಣ. ಏನಂದೆ ಸಹೋದರ, ನಿನ್ನ ಮಾತು ಅರ್ಥವಾಗಲಿಲ್ಲ. ನೋಡಿದರೆ ಬುದ್ಧಿಯು ಮಲಿನವಾದಂತಿದೆ. ಹೌದು ಅಣ್ಣ, ನನ್ನ ಬುದ್ಧಿಯು ಮಲಿನವೇ ಆಗಿದೆ. ನನ್ನ ಹೃದಯದ ಶಾಂತಿಯ ನಾಶಗೈದ ಆ ಗೈನ ನೆಲೆಯನ್ನು ಹುಡುಕಬೇಕು. ವಿಫಲಗೈದನು ಎನ್ನ ಹೃದಯ ನೇತ್ರವನು, ವಿಫಲಗೈದನು ಎನ್ನ ಹೃದಯ ನೇತ್ರವನು, ಕೆರಳಿ ಕಿಡಿಯಾಗಿ ನಾನು ಅವನ ಶಿರವಂ ಕಡಿವೆನೆನುತ ಶಪದಗೈದೆ ಭಾಸ್ಕರನೆದುರು. ಅಣ್ಣ 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 ಅಣ್ಣ, ನಾನು ಇಂದ್ರಪ್ರಸ್ಥಕ್ಕೆ ಹೋಗಿ ಪಾಂಡವರ ಕ್ಷೇಮಾಭಿಲಾಷನ್ನು ಅರಿತು ಹಿಂತಿರುಗಿ ಪ್ರಾತಃಕಾಲ ಸೂರ್ಯದೇವನಿಗೆ ಹರ್ಕ್ಯವನ್ನು ಅರ್ಪಿಸುತ್ತಿದ್ದ ವೇಳೆ ನನ್ನ ಕೈಯಲ್ಲಿ ತಾಂಬೂಲದ ಹೂಗಳು ಬಿತ್ತು. ಅದನ್ನು ಕಂಡು ಧೂರ್ತನ್ಯಾರೆಂದು ವಿಚಾರಿಸಲು ಬ್ರಹ್ಮವರ ಪ್ರೇರಿತ ಗಂಧರ್ವಗೈನೆಂದು ಹೇಳಿದಳು ಆ ಶಿರವಾಣಿ. ಅವನ ಶಿರವನ್ನು ಕಡಿಯುವುದಾಗಿ ಶಪಥಗೈದಿರುವೆ. ಈಗ ಅವನ ನೆಲೆಯನ್ನು ಕಾಣಲೇ ಇಲ್ಲವಲ್ಲಣ್ಣ. ಏನು, ನಿನಗ ಅಪಚರಿಸಿದ ದುರಾತ್ಮನು, ಅವನ ಮದ ಎಷ್ಟಿರಬಹುದು ಕೃಷ್ಣ? ತುಳ ಮಾತ್ರಗೆ ಘನ ಚಿಂತೆಯೇ, ತುಳ ಮಾತ್ರಗೆ ಈ ಘನ ಚಿಂತೆಯೇ, ಅಷ್ಟೋ ಈ ಸೈನ್ಯ ಇಷ್ಟ ಗರ್ಭಿಪ ಅಗ್ರಜನ ನಿರಲ್, ಅಷ್ಟೋ ಇಳಿ ಸೈನ್ಯ ಅಗ್ರಜನ ನಿರಲ್, ಇದೇ ಚಿಂತೆ ಗೋಪಾಲ. ಮೋಸಗೈ ಏಕೆ ಚಿಂತೆ ಈನಗೈದ ಪ್ರಾಣ ಈನನೇ, ಏಕೆ ಚಿಂತೆ ಈನಗೈದ ಪ್ರಾಣ ಈನನೇ, ಮಾನಹಾನಿ ಗೈದ ಅವನಿಗಿರಲು ಸಾಧ್ಯವೇ, ಮಾನಹಾನಿ ಗೈದ ಅವನಿಗಿರಲು ಸಾಧ್ಯವೇ, ಮೌನವಾಂತು ಮನದೊಳಗೆ ಶಾಂತಿ ಸಲ್ಲದು, ಮೌನವಾಂತು ಮನದೊಳಗೆ ಶಾಂತಿ ಸಲ್ಲದು, ಕಳಪಳಗೆಳತಲು ಗೈದ ಪದಾರಕ್ಕೆ ಬಿಳಿದಲು ಇಷ್ಟನದು, ಕಳಪಳಗೆಳತಲು ಗೈದ ಪದಾರಕ್ಕೆ ಬಿಳಿದಲು ಇಷ್ಟನದು, ಬಿಳಿದಲು ಇಷ್ಟನದು, ಬಿಳಿದಲು ಇಷ್ಟನದು. ಮಾಧವ, ಕೇವಲ ಇಂತಹ ಕಾರ್ಯಕ್ಕಾಗಿ ನಿನ್ನ ಮನಸ್ಸಿನ ಸ್ಥಿರ ಶಾಂತಿಯನ್ನು ನಾಶ ಮಾಡಿಸಿಕೊಳ್ಳುವುದು ಯಾವ ಧರ್ಮ? ನಮ್ಮಂತಹ ಸೋದರಿದ್ದರು ಈ ಘನಚಿಂತೆ. ಕೇಳು ಕೃಷ್ಣ, ಅವನು ಎಲ್ಲಿ ಅಡಗಿದ್ದರೂ ಸರಿ, ಎಳೆ ತಂದು ನಿನ್ನ ಮುಂದೆ ನಿಲ್ಲಿಸಲು ಧೈರ್ಯವಾಗಿರು ಕೃಷ್ಣ. ಹೌದು ಅಣ್ಣ, ಅವನು ಎಲ್ಲಿ ಅಡಗಿದ್ರು ಸರಿ, ಅವನು ಸೆಳೆದುಕೊಂಡು ಬನ್ನಿ. ಅವನು ಮತ್ತೆಲ್ಲಿರುವನು? ಮಣಿಪುರದಲ್ಲಿ ಅಡಗಿರೋನು. ನೀನೆಲ್ಲಿ ಕಾಣುವನು? ಅಣ್ಣ, ಅವನು ಮಣಿಪುರವನ್ನು ತ್ಯಜಿಸಿ ಜೀವರಕ್ಷಣೆಗಾಗಿ ಹೊರಟಿರುವನು. ಈಗ ಅವನ ನೆಲೆಯನ್ನು ಹುಡುಕಲೇಬೇಕು. ಹಾಗೂ ಅಪಚಾರ ಮಾಡಿ ಈ ಪುರವನ್ನೇ ಆಗಲಿದ್ದಾನೆ ಕೃಷ್ಣ. ಅದರ ವಿಚಾರವಾಗಿ ನೀನು ಯೋಚಿಸಬೇಡ. ನಾನು ಯಾವುದೋ ಸೈನ್ಯವನ್ನು ಹೋಗಿ ಅವನು ಎಲ್ಲೇ ಇದ್ದರೂ ಸರಿ ಎಳೆ ತಂದು ನಿನ್ನ ಮುಂದೆ ನಿಲ್ಲಿಸುವನು. ನೆಮ್ಮದಿಯಾಗಿರು ಕೃಷ್ಣ. ಆಗಲಿ ಅಣ್ಣ, ಅವನು ಎಲ್ಲೇ ಅಡಗಿದ್ರು ಸೆಳೆದುಕೊಂಡು ಬನ್ನಿ.